ನನ್ನ ಒಂದು ಭಾಗ 60. ಪರಿ ಮತ್ತು ರಾಹುಲ್ ಒಬ್ಬರ ಮುಖವನ್ನು ಒಬ್ಬರು ನೋಡುತ್ತಿರುತ್ತಾರೆ. ಪರಿಯ ಮುದ್ದಾದ ಮೃದುವಾದ ದೇಹ ರಾಹುಲ್ನ ಬಲಿಷ್ಠವಾದ ಬಾಹುಗಳಲ್ಲಿ ಇರುತ್ತದೆ. ಅವಳು ಕೆಳಗೆ ಬೀಳುತ್ತಿರುತ್ತಾಳೆ. ಅದನ್ನು ತಪ್ಪಿಸಲು ರಾಹುಲ್ ಅವಳನ್ನು ಹಿಡಿದುಕೊಳ್ಳುತ್ತಾನೆ. ಇಬ್ಬರೂ ಕೂಡ ಪರಸ್ಪರ ಪ್ರತಿಕ್ಷಣ ಒಬ್ಬರನ್ನು ಒಬ್ಬರು ಹಿಡಿದುಕೊಳ್ಳಲು ಕಾಯುತ್ತಿರುತ್ತಾರೆ. ಇಬ್ಬರ ಕಣ್ಣುಗಳು ಒಂದಾಗುತ್ತವೆ. ಸ್ವಲ್ಪ ಹೊತ್ತು ಅದೇ ರೀತಿ ಒಬ್ಬರನ್ನೊಬ್ಬರು ನೋಡುತ್ತಿರುತ್ತಾರೆ. ಆ ಕಣ್ಣುಗಳಲ್ಲಿ ಎಂದೂ ಕಾಣದ ಆಸೆ, ನೆಮ್ಮದಿ ಇರುತ್ತದೆ. ರಾಹುಲ್ ಪರಿಯ ಮುಖದ ಹತ್ತಿರ ತನ್ನ ಮುಖವನ್ನು ತರುತ್ತಾನೆ. ಪರಿ ನಾಚಿಕೊಳ್ಳುತ್ತಾಳೆ. ಆದರೂ ಕೂಡ ಅವಳು ಅದನ್ನೇ ಕಾಯುತ್ತಿರುತ್ತಾಳೆ. ಇನ್ನೇನು ಅವನು ಅವಳ ಹತ್ತಿರ ಬರಬೇಕು. ಅಷ್ಟರಲ್ಲಿ ಅವಳು ಬ್ಯಾಲೆನ್ಸನ್ನು ಸರಿಯಾಗಿ ಮಾಡಿಕೊಂಡು ಮೇಲೆ ಹೇಳುತ್ತಾಳೆ. ರಾಹುಲ್ಗೆ ಶೇಪ್ ಔಟ್ ಆಗುತ್ತದೆ. ಮೇಡಮ್ ಅವರಿಗೆ ಇದೆಲ್ಲ ಮಾಡೋಕ್ಕೆ ಬರುತ್ತಾ? ನಾನು ತುಂಬ ಇನ್ನೋಸೆಂಟ್ ಅಂತ ಅಂದ್ಕೊಂಡಿದ್ದೆ. ಹೌದು, ನಾನು ಇನ್ನೋಸೆಂಟ್. ತುಂಬ ನಾಚಿಕೆ ಆಯಿತು, ಅದಕ್ಕೆ ಮೇಲೆ ಎದ್ದೆ. ಇದೇನು ಮೊದಲ ಮುತ್ತಲ್ಲ ಅಲ್ಲವೇ? ಅಲ್ಲ ಅಂತ ರಾಹುಲ್ ಹೇಳಿದಾಗ ಪರಿ, ಅಲ್ಲ, ಮದುವೆ ಆದ ಮಾರನೆಯ ಮೊದಲ ಮುತ್ತು ಆಗುತ್ತಿತ್ತು. ಕೊಟ್ಟಿದ್ದರೆ ನೋಡೋಣ ಇಂದು ನೀವು ನನಗೆ ಹೇಗೆ ಮುತ್ತು ಕೊಡುತ್ತೀರಾ ಅಂತ. ನನ್ನ ಸಪೋರ್ಟ್ ಅಂತೂ ಇಲ್ಲ. ನನ್ನ ಸಪೋರ್ಟ್ ಇಲ್ಲದೆ ನನಗೆ ಹೇಗೆ ಮುತ್ತು ಕೊಡುತ್ತೀರಾ ನೋಡೋಣ. ಆ ಚಾಲೆಂಜಲ್ಲಿ ಗೆದ್ದರೆ ಏನು ಮಾಡುತ್ತೀಯಾ ಅಥವಾ ನನಗೆ ಏನು ಕೊಡುತ್ತೀಯಾ ಅಂತ ರಾಹುಲ್ ತುಂಟ ನಗೆಯಿಂದ ಕೇಳುತ್ತಾನೆ. ನೀವು ಕೇಳಿದ್ದೇನೋ ಕೊಡುತ್ತೇನೆ ಅಂತ ಹೇಳುತ್ತಾಳೆ. ಪರಿ ಸ್ನಾನ ಮಾಡಿಕೊಂಡು ಬಂದಿರುತ್ತಾಳೆ. ತಲೆಗೆ ಅವಳ ಕೂದಲು ತುಂಬ ಫ್ರೆಶ್ ಆಗಿರುತ್ತದೆ, ಸಿಲ್ಕಿ ಆಗಿರುತ್ತದೆ. ಅದರಿಂದ ಸ್ವಲ್ಪ ನೀರಿನ ಹನಿಗಳು ಕೆಳಗೆ ಬೀಳುತ್ತಿರುತ್ತದೆ. ಅವಳ ಹಣೆಯ ಮೇಲೆ ಸಣ್ಣ ಪುಟ್ಟ ಶೆಕೆ ಹನಿಗಳು ಇದೆ. ಕೆನ್ನೆಗಳು, ಮೂಗು ಕೆಂಪಾಗಿದೆ. ತುಟಿಗಳು ಲಜ್ಜೆಯಿಂದ ನಾಚುತ್ತಿವೆ. ಅವುಗಳು ನನ್ನ ಮುತ್ತನ್ನು ಬರಮಾಡಿಕೊಳ್ಳಲು ಕಾತುರದಿಂದ ಕಾಯುತ್ತಿವೆ. ಅವಳ ಕಣ್ಣುಗಳು 1000 ಆಸೆಗಳನ್ನು, 1000 ಕನಸುಗಳನ್ನು ತುಂಬಿವೆ. ಎಲ್ಲ ಆಸೆಗಳನ್ನು ನೀನೇ ಪೂರೈಸಬೇಕು ಅಂತ ನನ್ನ ಕಡೆ ಕಾಯುತ್ತಾ ಹೇಳುತ್ತೇವೆ. ಅವಳ ಕಣ್ಣಿನ ಆ ನೋಟ, ಆ ಕಣ್ಣುಗಳು ಹೇಳುವ ಮಾತು ನನಗೆ ಚೆನ್ನಾಗಿ ಅರ್ಥವಾಗುತ್ತಿದೆ. ಅವಳನ್ನು ನನ್ನ ಹತ್ತಿರ ಎಳೆದುಕೊಂಡೆ. ಅವಳ ಮುದ್ದಾದ ಸೊಂಟವನ್ನು ಬಳಸಿ ನನ್ನ ಕೈ ಹಿಡಿದುಕೊಂಡು ಅವಳ ಕೆನ್ನೆ ತುಟಿಗಳ ಹತ್ತಿರ ನನ್ನ ಬೆರಳನ್ನು ಆಡಿಸುತ್ತಿದ್ದೆ. ಅವಳು ಕೂಡ ಲಜ್ಜೆಯಿಂದ ಅದಕ್ಕೆ ಪ್ರತಿಕ್ರಿಯಿಸುತ್ತಿದ್ದಳು. ಅವಳ ಮುಖ ಸಂಪೂರ್ಣವಾಗಿ ಇನ್ನೂ ಕೆಂಪಾಯಿತು. ಮೊದಲೇ ಅವಳು ತುಂಬ ಸುಂದರವಾಗಿದ್ದಾಳೆ. ಈಗ ಮುಖ ಇನ್ನೂ ಕೆಂಪಾದರೆ ನನ್ನ ಕೈಯಲ್ಲಿ ನನ್ನನ್ನು ಕಂಟ್ರೋಲ್ ಮಾಡಲು ಆಗುತ್ತಿಲ್ಲ. ಈಗಲೇ ಬೇಕಾದರೂ ಆಗಬಹುದು. ಫಸ್ಟ್ ನೈಟ್ ಇಲ್ಲೇ, ಆಣೆ ಪ್ರಮಾಣ ಪಕ್ಕಕ್ಕೆ. ಇಷ್ಟೊಂದು ಸುಂದರವಾದ, ಅದ್ಭುತವಾದ, ಒಳಗಿನಿಂದಲೂ ಹೊರಗಿನಿಂದಲೂ ಮುಗ್ಧವಾಗಿರುವ ಹುಡುಗಿಯನ್ನು ಬಿಟ್ಟು ಈ ಇಲ್ಲಸಲ್ಲದ ಮಾತುಗಳಿಗೆ ಸೊಪ್ಪು ಹಾಕುತ್ತಿದ್ದೇನೆ ಅಂತ ನನ್ನ ಮೇಲೆ ನನಗೆ ಕೋಪ ಬರುತ್ತಿದೆ. ಈಗ ಕಾಯೋಕ್ಕೆ ತುಂಬ ಕಷ್ಟವಾಗುತ್ತಿದೆ. ಪರಿ ಆ ಕಣ್ಣುಗಳಲ್ಲಿರುವ ನಿರೀಕ್ಷೆ, ಆಸೆಗಳು ನನ್ನ ಹುಚ್ಚುತನವನ್ನು ಎಬ್ಬಿಸುತ್ತಿದೆ. ನಾನು ಅವಳ ತುಟಿಗಳನ್ನು ನನ್ನ ಬೆರಳಿನಿಂದ ಪ್ರೆಸ್ ಮಾಡುತ್ತೇನೆ. ಅವಳು ಮೃದುವಾಗಿ ಶಬ್ದ ಮಾಡುತ್ತಾಳೆ. ರಾಹುಲ್ ಪರಿ ಹತ್ತಿರ ಹೋಗುತ್ತಾನೆ. ಈ ಬಾರಿ ಅವಳು ಕೂಡ ಹತ್ತಿರ ಬರುತ್ತಾಳೆ. ಹಸಿದ ದೇಹಗಳು ಎಷ್ಟು ದಿನ ಅಂತ ಈ ರೀತಿ ಇರುತ್ತವೆ ಅಲ್ಲವೇ? ಆ ಪ್ರೀತಿಯನ್ನು ತೋರಿಸಲು ಪ್ರತಿ ಕ್ಷಣಕ್ಕಾಗಿ ಅವರು ಕಾಯುತ್ತಿರುತ್ತಾರೆ. ಸಂಪೂರ್ಣವಾಗಿ ಇಬ್ಬರು ಒಬ್ಬರ ಹತ್ತಿರ ಒಬ್ಬರು ಬರುತ್ತಾರೆ. ಮುಖವು ಇನ್ನೂ ಕೆಂಪಗೆ ಆಗುತ್ತದೆ. ರಾಹುಲ್ ಅವಳನ್ನು ಸಂಪೂರ್ಣವಾಗಿ ತಬ್ಬಿಕೊಳ್ಳುತ್ತಾನೆ. ಇನ್ನು ಕೂದಲು ಎಳೆಯಷ್ಟು ಅವಳ ತುಟಿಗಳ ಹತ್ತಿರ ಹೋಗಬೇಕು. ಇಬ್ಬರ ಮುತ್ತಿನ ಮಿಲನದ ಮಹೋತ್ಸವ ಆರಂಭವಾಗಬೇಕು. ಅಷ್ಟರಲ್ಲಿ ರೂಮನ್ನು ಯಾರೋ ನಾಕ್ ಮಾಡುತ್ತಾರೆ. ಸರ್, ಮೇಡಮ್ ಅವರಿಗೆ ಚೆಕಪ್ ಮಾಡಬೇಕು. ಆಗ ನಾವಿಬ್ಬರು ಆಸ್ಪತ್ರೆಯಲ್ಲಿ ಇದ್ದೇವೆ ಅಂತ ರಾಹುಲ್ಗೆ ನೆನಪಾಗಿ ಡೋರ್ ತೆಗೆಯುತ್ತಾನೆ. ಡಾಕ್ಟರ್ಸನ್ನು ನೋಡಿ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಾರೆ. ಅವರನ್ನು ಮನೆಗೆ ಇಂದು ಕರೆದುಕೊಂಡು ಹೋಗಿ. ರಾಹುಲ್ ಅವರಿಗೆ ಬೇರೆ ಯಾವುದೇ ಸಮಸ್ಯೆ ಇಲ್ಲ. ಅವರಿಗೆ ಇರುವುದು ನಿಮ್ಮ ಪ್ರೀತಿಯ ಸಮಸ್ಯೆ ಅಷ್ಟೇ. ನೀವು ಎಷ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತೀರಾ ಅಷ್ಟು ಚೆನ್ನಾಗಿ ಇರುತ್ತಾರೆ ಅಲ್ವಾ ಪರಿ ಅಂತ ಡಾಕ್ಟರ್ ಪರಿ ಮುಖವನ್ನು ನೋಡಿ ಕೇಳಿದಾಗ ಪರಿ ನಗುತ್ತಾ ಹೌದು ಸರ್ ಅನ್ನುತ್ತಾಳೆ. ರಾಹುಲ್ ಮುಖ ಕೆಂಪಾಗುತ್ತದೆ. ಅವನಿಗೆ ಏನು ಮಾತನಾಡಬೇಕು ಅಂತ ಅರ್ಥವಾಗುವುದಿಲ್ಲ. ಸರ್, ಯಾವುದಾದರೂ ವಿಟಮಿನ್ಸ್, ಟ್ಯಾಬ್ಲೆಟ್ಸ್, ಸಿರಪ್ ಅಂತ ಹೇಳುತ್ತಾನೆ. ಅದರ ಅವಶ್ಯಕತೆ ಏನೂ ಇಲ್ಲ. ಫಿಸಿಕಲಿ ಶೀ ಈಸ್ ಕಂಪ್ಲೀಟ್ ಆಲ್ ರೈಟ್. ಅವರಿಗೆ ನೀವು ನಿನ್ನೆ ತಾಳಿ ಕಟ್ಟಿದ ಮೇಲೆ ಅವರ ಆರೋಗ್ಯ
ಸಂಪೂರ್ಣವಾಗಿ ಸರಿಹೋಗಿದೆ. ಅಂದರೆ ನಿಮ್ಮ ಜೊತೆ ಇದ್ದ ಮನಸ್ತಾಪಗಳು, ಪ್ರೀತಿಯ ವಿಷಯದಲ್ಲಿ ಇದ್ದ ಏರಿಳಿತಗಳು, ಯಾವುದಾದರೂ ವಿಷಯವನ್ನು ಅವರು ಮನಸ್ಸಿಗೆ ಹಚ್ಚಿಕೊಂಡಿರಬೇಕು. ಮನಸ್ಸು ಅನ್ನುವುದು ದೇಹಕ್ಕಿಂತ ತುಂಬ ಸೂಕ್ಷ್ಮ. ನಾವು ಏನನ್ನಾದರೂ ಇಷ್ಟಪಟ್ಟರೆ ಅದು ನಮಗೆ ಬೇಕೇ ಬೇಕು. ಅಕಸ್ಮಾತ್ ತೀರಾ ಇಷ್ಟಪಟ್ಟು ತುಂಬ ದಿನ ತಪಸ್ಸು ಮಾಡಿ ಅದು ಸಿಕ್ಕಿಲ್ಲವಾದರೆ ಆ ನೋವನ್ನು ತಡೆದುಕೊಳ್ಳಲು ಆಗುವುದಿಲ್ಲ. ಅವರು ಮನಸ್ಸಿನಿಂದ ತುಂಬ ಏನೋ ಯೋಚನೆ ಮಾಡಿದ್ದಾರೆ. ನೀವು ಅದಕ್ಕೆ ತಾಳಿ ಕಟ್ಟಿ ಉತ್ತರ ಕೊಟ್ಟಿದ್ದೀರಾ. ನೀವಿಬ್ಬರು ಚೆನ್ನಾಗಿರಿ. ನಮ್ಮ ಆಸ್ಪತ್ರೆಯಲ್ಲಿ ಮದುವೆಯಾದ ಮೊದಲ ಜೋಡಿ. ಈ ವಿಷಯವನ್ನು ಮೀಡಿಯಾದವರಿಗೆ ಸ್ವಲ್ಪವೂ ಕೂಡ ಸ್ಪ್ರೆಡ್ ಆಗದಂತೆ ನಾವು ನೋಡಿಕೊಳ್ಳುತ್ತೇವೆ. ಹೊರಗಡೆ ಜನಗಳ ಎದುರಿಗೆ ನಿಮ್ಮನ್ನು ನೀವು ಯಾವ ರೀತಿ ಬಿಂಬಿಸಬೇಕು ಆ ರೀತಿ ಬಿಂಬಿಸಿಕೊಳ್ಳಿ. ರಾಹುಲ್ ಪರಿಯ ಮುಖವನ್ನು ನೋಡುತ್ತಾನೆ. ಪರಿಗೆ ನಿಮ್ಮ ಪ್ರೀತಿಯ ಅವಶ್ಯಕತೆ ಇದೆ. ನೀವು ಎಷ್ಟು ಪ್ರೀತಿ ಮಾಡುತ್ತೀರಾ ಅವರು ಅಷ್ಟು ಆರೋಗ್ಯವಾಗಿ ಇರುತ್ತಾರೆ ಅಂತ ಹೇಳಿ ಡಾಕ್ಟರ್ ರಾಹುಲ್ನ ಕೆನ್ನೆಯನ್ನು ಮುಟ್ಟಿ ಹೊರಗೆ ಹೋಗುತ್ತಿರುತ್ತಾರೆ. ಬಾಗಿಲ ಹತ್ತಿರ ಹೇಳುತ್ತಾರೆ, ನೆಕ್ಸ್ಟ್ ನೀವು ಬರಬೇಕಾದರೆ ನಿಮ್ಮ ಮಗುವಿನ ಡೆಲಿವರಿಗೆ ಈ ಆಸ್ಪತ್ರೆಗೆ ಬರಬೇಕು ಅಷ್ಟೇ ಅಂತ ಡಾಕ್ಟರ್ ಹೇಳಿ ಇಬ್ಬರ ಮುಖವನ್ನು ನೋಡಿ ನಗುತ್ತಾರೆ. ಸಿಸ್ಟರ್ ಕೂಡ ಆವಾಗಿನಿಂದ ನಗುತ್ತಲೇ ಇದ್ದಾರೆ. ಸಿಸ್ಟರ್, ಏಕೆ ಇಷ್ಟೊಂದು ನಗುತ್ತಾ ಇದ್ದೀರಾ ಅಂತ ರಾಹುಲ್ ಕೇಳುತ್ತಾನೆ. ಏನೂ ಇಲ್ಲ, ನಿಮ್ಮಿಬ್ಬರ ಮದುವೆ ಪ್ರೀತಿ ಪಿಕ್ಚರ್ ರೀತಿ ಇದೆ. ಮೊದಲು ಪೇಪರ್ನಲ್ಲಿ ಸ್ವಲ್ಪ ಸ್ವಲ್ಪ ಬರುತ್ತಿತ್ತು ರಾಹುಲ್ ಅವರು ಅವರ ಸೆಕ್ರೆಟರಿಯನ್ನು ಪ್ರೀತಿಸುತ್ತಿದ್ದಾರೆ ಅಂತ. ಈಗ ಎಲ್ಲ ಅರ್ಥವಾಯಿತು ಅಂತ ಹೇಳಿ ಅವಳು ಹೊರಟು ಹೋಗುತ್ತಾಳೆ. ಪರಿ ರಾಹುಲ್ ಮುಖವನ್ನು ನೋಡುತ್ತಾ, ನಮ್ಮ ಪ್ರೀತಿ ಇಡೀ ಪ್ರಪಂಚಕ್ಕೆ ಗೊತ್ತಾ? ಹಾಗಾದರೆ ನಿಮ್ಮ ಅತ್ತೆ ಮತ್ತು ಅತ್ತೆ ಮಗಳಿಗೂ ಕೂಡ ಗೊತ್ತಿರಬೇಕಲ್ಲವೇ? ಅದಕ್ಕೆ ನಿಮ್ಮನ್ನು ಬಲವಂತ ಮಾಡುತ್ತಿರಬಹುದು. ನಾವು ಜಾಸ್ತಿ ಸಮಯವನ್ನು ಹೊರಗಿನ ಜನಗಳ ಜೊತೆ ಕಳೆಯುತ್ತಿಲ್ಲ. ಆಫೀಸ್ನ ಕೆಲಸ ಆದ ಮೇಲೆ ನಾನು ನಿಮ್ಮ ಜೊತೆ, ನೀವು ನನ್ನ ಜೊತೆ ಇರುವುದರಿಂದ ನಮ್ಮ ಫ್ರೆಂಡ್ ಸರ್ಕಲ್, ರಿಲೇಟಿವ್ಸ್ ಅವರುಗಳು ನಮ್ಮನ್ನು ಯಾವ ರೀತಿ ನೋಡುತ್ತಿರುತ್ತಾರೆ ಅನ್ನುವ ವಿಷಯ ತಿಳಿದಿಲ್ಲ. ಪೇಪರ್ನಲ್ಲಿ ಯಾವ ವಿಷಯ ಬರುತ್ತದೆ, ಯಾವ ವಿಷಯ ಬರೋದಿಲ್ಲ ಅದು ಕೂಡ ಗೊತ್ತಾಗುತ್ತಿಲ್ಲ. ನೋಡಿದರೂ ಕೂಡ ಇವೆಲ್ಲ ಪ್ರತಿದಿನ ನಮಗೆ ಸಹಜ ಅಂತ ಸುಮ್ಮನಾಗುತ್ತೇವೆ. ರಾಹುಲ್ಗೂ ಕೂಡ ನಿಜ ಅಂತ ಅನಿಸಿತು. ಅದಕ್ಕೆ ಎಂದಿಗಿಂತ ಜಾಸ್ತಿ ಇಂದು ನನ್ನ ಬೆನ್ನು ಬಿಡುತ್ತಿಲ್ಲ, ಮದುವೆಯಾಗು ಅಂತ ಹಿಂದೆ ಸುತ್ತುತ್ತಿದ್ದಾಳೆ. ಪರಿಯ ಮುಖ ಸ್ವಲ್ಪ ಭಯದಿಂದ ಕೆಂಪಾಗುತ್ತದೆ. ಗಾಬರಿ ಮಾಡಿಕೊಳ್ಳುವಂತೆ ಇರುತ್ತಾಳೆ. ರಾಹುಲ್ ಆಗ ಅವಳನ್ನು ನೋಡಿ ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾನೆ. ನೀನು ಇಷ್ಟೊಂದು ಭಯಪಡುವ ಅವಶ್ಯಕತೆ ಏನೂ ಇಲ್ಲ. ನಾನು ಯಾವಾಗಲೂ ನಿನ್ನ ಜೊತೆ ಇರುತ್ತೇನೆ. ಇಷ್ಟು ಚಿಕ್ಕ ಚಿಕ್ಕ ವಿಷಯಕ್ಕೆ ನಿನ್ನ ಮೇಲೆ ನೀನು ಸ್ಟ್ರೆಸ್ ಹಾಕಿಕೊಂಡರೆ ನನ್ನ ಗತಿ ಏನು ಅಂತ ರಾಹುಲ್ ಪರಿಯ ಕೂದಲನ್ನು ಬೆನ್ನನ್ನು ಸವರುತ್ತಾನೆ. ನಂತರ ಪರಿ, ನನಗೆ ತುಂಬ ಹೊಟ್ಟೆ ಹಸಿವಾಗುತ್ತಿದೆ. ಬೆಳಗಿನಿಂದ ನಿಮ್ಮ ಏನೂ ಆಗದೆ ಇರುವ ರೊಮ್ಯಾನ್ಸ್ ಆಯಿತು. ಏನಾದರೂ ಚಂದ ರೊಮ್ಯಾನ್ಸ್ ಮಾಡಿದರೆ ಖುಷಿಯಾದರೂ ಆಗುತ್ತಿತ್ತು. ಆಗ ರಾಹುಲ್, ಮನೆಗೆ ಹೋಗೋಣ, ಅಲ್ಲಿ ನೀನು ಸಾಕು ಎಂದರೂ ಬಿಡುವುದಿಲ್ಲ, ಅಷ್ಟು ರೊಮ್ಯಾನ್ಸ್ ಮಾಡುತ್ತೇನೆ. ಮೊದಲು ಟಿಫನ್ಗೆ ಹೋಗೋಣ ಅಂತ ಅಲ್ಲೇ ಇದ್ದ ಕ್ಯಾಂಟೀನ್ಗೆ ಪರಿಯನ್ನು ಕರೆದುಕೊಂಡು ಹೋಗುತ್ತಾನೆ. ರಾಹುಲ್ ಕೂಡ ಈಗ ಪರಿ ಏನು ತಿನ್ನುತ್ತಾಳೆ ಅದನ್ನೇ ತಿನ್ನುತ್ತಾನೆ. ಇಡ್ಲಿ ಮತ್ತು ಸಾಂಬಾರು ಆರ್ಡರ್ ಮಾಡುತ್ತಾನೆ. ಪರಿಗೆ ಇಡ್ಲಿಯನ್ನು ಸಾಂಬಾರಿನಲ್ಲಿ ಡಿಪ್ ಮಾಡಿಕೊಂಡು ಮಕ್ಕಳ ರೀತಿ ತಿನ್ನುವುದು ತುಂಬ ಇಷ್ಟ. ಅದರ ಜೊತೆಗೆ ಉದ್ದಿನ ವಡೆ ಮತ್ತು ಕೇಸರಿಬಾತ್ ಮಾಡುತ್ತಾನೆ. ಅದನ್ನೇ ಕೂಡ ಅವನಿಗೂ ಆರ್ಡರ್ ಮಾಡುತ್ತಾನೆ. ಇಬ್ಬರೂ ಚೆನ್ನಾಗಿ ತಿನ್ನುತ್ತಾರೆ. ಇಬ್ಬರು ಇನ್ನೇನು ಹೊರಡಬೇಕು ಅಷ್ಟರಲ್ಲಿ ಹೊರಗಿನಿಂದ ಯಾರೋ ಒಬ್ಬರು ಬಂದು ಸೆಲ್ಫಿ ಕೊಡಿ ಅಂತ ಕೇಳುತ್ತಾರೆ. ರಾಹುಲ್ ಕೂಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರುವುದರಿಂದ ಅವನನ್ನು ದೊಡ್ಡ ಸೆಲೆಬ್ರಿಟಿ ಥರ ನೋಡುತ್ತಾರೆ. ಎಲ್ಲರಿಗೂ ಗೊತ್ತು ರಾಹುಲ್ ಬಗ್ಗೆ. ವಿಧಿಯಿಲ್ಲ, ಸೆಲ್ಫಿ ಕೊಡಲೇಬೇಕಿತ್ತು. ನಂತರ ಅಲ್ಲಿಂದ ನನ್ನನ್ನು ಕರೆದುಕೊಂಡು ಹೋಗುತ್ತಾನೆ. ನನ್ನ ಕೈಯನ್ನು ಹಿಡಿದುಕೊಂಡು ಆಸ್ಪತ್ರೆಯ ಎಲ್ಲ ಪ್ರೊಸೀಜರನ್ನು ಕಂಪ್ಲೀಟ್ ಮಾಡಿ ನಾವು ಮನೆಗೆ ಹೋದೆವು. ರಾಹುಲ್ ಅವರು ನನಗೆ ಕೊಟ್ಟಿದ್ದ ಗೆಸ್ಟ್ ಹೌಸ್ನಲ್ಲಿ ಬಿಡುತ್ತಾರೆ. ಪ್ರೀತಿ ಈಗಾಗಲೇ ಬಂದು ನನಗಾಗಿ ನನ್ನ ರೂಮನ್ನು ನೀಟಾಗಿ ರೆಡಿ ಮಾಡಿರುತ್ತಾಳೆ. ಅಲ್ಲಿ ಕೆಲಸ ಮಾಡಲು ಇಬ್ಬರು ಕೆಲಸದವರನ್ನು ಅಜ್ಜಿ ಕಳಿಸಿರುತ್ತಾರೆ. ಹೋದ ತಕ್ಷಣ ನನಗೆ ಜ್ಯೂಸ್ಗಳು ಸಿಗುತ್ತವೆ. ಅರ್ಧ ಗಂಟೆಗೆ ಬಂದು ಏನು ಮಾಡಿಕೊಡಲಿ, ಏನು ತಿನ್ನುತ್ತೀರಾ ಅಂತ ಕೆಲಸದವರು ಕೇಳುತ್ತಿರುತ್ತಾರೆ. ನಾನು ತಿನ್ನುವುದು ತೀರಾ ಕಡಿಮೆ, ಅದರಲ್ಲೂ ಪದೇ ಪದೇ ತಿನ್ನು ಅಂದರೆ ಆಗುವುದಿಲ್ಲ. ರಾಹುಲ್ಗೆ ನನ್ನನ್ನು ನೋಡಿ ನಗು. ನಾನು ಇರುತ್ತೇನೆ, ನೀವು ಹೋಗಿ ಅಂತ ಹೇಳಲು ಕೂಡ ಆಗುತ್ತಿಲ್ಲ.
ಹೋಗಿ ಅಂತ ಬರೀ ಬಾಯಲ್ಲಿ ಹೇಳುತ್ತೇನೆ. ಅವರು ಹೋದ ಮೇಲೆ ನನಗೆ ತುಂಬ ಬೇಜಾರಾಗುತ್ತದೆ. ಅಜ್ಜಿ ರಾಹುಲ್ಗೆ ಪದೇ ಪದೇ ಫೋನ್ ಮಾಡುತ್ತಿದ್ದಾರೆ. ಮನೆಗೆ ಬಾ, ನಿನ್ನ ಅತ್ತೆ ಮಗಳು ಕೇಳುತ್ತಿದ್ದಾರೆ. ನೀನು ತುಂಬ ಹೊತ್ತು ಬಂದಿಲ್ಲವಾದರೆ ಅವರಿಗೆ ಅನುಮಾನ ಬರುತ್ತದೆ. ಆದರೆ ರಾಹುಲ್ಗೆ ಮನೆಗೆ ಹೋಗಲು ಇಷ್ಟವಿಲ್ಲ. ನಾನು ಕೂಡ ಮನೆಗೆ ಹೋಗಲು ಹೇಳಿದೆ. ರಾಹುಲ್, ಇಂದು ಇಲ್ಲೇ ಮಲಗುತ್ತೇನೆ ಪ್ಲೀಸ್ ಪರಿ ಇಲ್ಲ ಅಂತ ಹೇಳದೆ ಓಕೆ ಅಂತ ತಲೆ ಅಲ್ಲಾಡಿಸಿದಳು. ರಾಹುಲ್ ಕಿರಣ್ಗೆ ಹೇಳುತ್ತಾನೆ, ಅತ್ತೆಗೆ ಫೋನ್ ಮಾಡಿ ಹೇಳು, ನಾನು ಸಿಂಗಾಪುರ್ಗೆ ಹೋಗಿದ್ದೇನೆ ಒಂದು ಮೀಟಿಂಗ್ ಮೇಲೆ, 2 ದಿನವಾಗುತ್ತದೆ ಬರುವುದು ಅಂತ. ಪದೇ ಪದೇ ನನ್ನ ಫೋನ್ಗೆ ಫೋನ್ ಮಾಡಬೇಡ ಅಂತ ಹೇಳು. ಫ್ರೀ ಆದಾಗ ನಾನೇ ಫೋನ್ ಮಾಡುತ್ತೇನೆ. ಇಲ್ಲಿಂದ ಫೋನ್ ಮಾಡಿದರೆ ಲೊಕೇಶನ್ ತಿಳಿದು ಅಮ್ಮ ಮಗಳು ಇಲ್ಲಿಗೆ ಬಂದು ಬಿಡುತ್ತಾರೆ. ಕಿರಣ್ ಅದೇ ರೀತಿ ಮಾಡುತ್ತಾನೆ. ಅವನು ಫೋನ್ ಮಾಡಿದ ತಕ್ಷಣ ಅವರುಗಳು ಪರದಾಡುತ್ತಾರೆ. ರಾಹುಲ್ ತಮ್ಮ ಕೈಗೆ ಸಿಗುತ್ತಿಲ್ಲ ಅಂತ ಸತ್ಯ ಒಪ್ಪಿಕೊಳ್ಳಬೇಕು ಅಂತ ಸುಮ್ಮನಾಗುತ್ತಾರೆ. ಇನ್ನು ಅವರಿಬ್ಬರನ್ನು ಆದಷ್ಟು ದೂರ ಮಾಡುವುದು ಬೇಡ. ದೂರ ಮಾಡಿದಷ್ಟು ಇಬ್ಬರಿಗೂ ನೋವಾಗುತ್ತದೆ. ಅದರಿಂದ ಏನೂ ಸಿಗುವುದಿಲ್ಲ. ಈಗಾಗಲೇ ಪರಿಯ ವಿಷಯದಲ್ಲಿ ಆಗಿದ್ದು ಸಾಕು ಅಂತ ಅಜ್ಜಿ ಏನನ್ನೂ ಹೇಳುವುದಿಲ್ಲ. ರಾಹುಲ್ ಪರಿಗೆ ಅವನ ಕೈಯಾರ ಊಟವನ್ನು ಮಾಡಿಸುತ್ತಾನೆ. ರಾಹುಲ್ ಊಟ ಮಾಡಿಸಿದ್ದರೆ ಅವನು ಎಷ್ಟು ತಿನ್ನಿಸುತ್ತಾನೆ ಅಷ್ಟು ತಿನ್ನಲೇಬೇಕು. ಸಾಕು ಬೇಕು ಅಂತ ಹೇಳುವಷ್ಟು ಇಲ್ಲ. ಇಂದು ಸ್ವಲ್ಪ ಜಾಸ್ತಿ ಊಟ ಆಯಿತು. ಅವನು ನನಗೆ ಊಟ ಮಾಡಿಸಬೇಕಾದರೆ ಅವನು ಕೂಡ ಊಟ ಮಾಡುತ್ತಾನೆ. ನಾವಿಬ್ಬರು ಜೊತೆಯಲ್ಲಿ ಮನೆಯಲ್ಲಿ ಇದ್ದರೆ ಒಂದೇ ತಟ್ಟೆಯಲ್ಲಿ ಊಟ ಮಾಡುವುದು. ನಾನು ಊಟ ಮಾಡಿಸಿದರೆ ಅವನು ನನಗೆ ಊಟ ಮಾಡಿಸುತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.